ಸುಬ್ಬು ಹೇಳ್ತಿದಾರಲ್ಲ, ನಂಬಕ್ಕೆ ಆಗ್ತಿಲ್ಲ ಅಂದ್ರೆ ಹೇಗೆ? ಇಷ್ಟು ದೊಡ್ಡ ವ್ಯಕ್ತಿ ಇಷ್ಟೆಲ್ಲ ಕಷ್ಟಪಟ್ಟು ಬಂದರು ಅಂದ್ರೆ ಆಶ್ಚರ್ಯ ಆಗುತ್ತೆ ಸರ್. ನನಗೂ ಅಷ್ಟೇ. ಬಡವನ ಹುಟ್ಟೋದು ನಿನ್ ತಪ್ಪಲ್ಲ, ಆದರೆ ಬಡವನಾಗಿ ಸಾಯೋದು ನಿಂದೇ ತಪ್ಪು ಅನ್ನೋ ಮಾತು ಚಿಕ್ಕ ವಯಸ್ಸಲ್ಲೇ ನನ್ನ ತಲೆಯಲ್ಲಿ ಗಟ್ಟಿಯಾಗಿ ಉಳ್ಕೊಂಡ್ಬಿಡ್ತು. ಪ್ರತಿದಿನ ಎದ್ದಾಗ ನಾನು ಅದನ್ನು ನೆನೆಸ್ಕೋತಾ ಇದ್ದೆ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನು ಯೋಚಿಸ್ತಾ ಇದ್ದೆ. ನಾನು ಯಾವಾಗಲೂ ಹೇಳೋ ಹಾಗೆ ನಂಬಿಕೆ ನಂಬಿಕೆ ನನ್ನ ಮೂಲ ಮಂತ್ರ. ಕಲಿ ಕಲಿ, ಅಳವಡಿಸ್ಕೋ, ಮುನ್ನುಗ್ಗು. ಇದು ನನ್ನ ವ್ಯಕ್ತಿತ್ವ. ಸರ್, ನೀವು ಮೊದಲು ಎಲ್ಲಿದ್ರಿ? ಇಲ್ಲೇ ಚಾಮರಾಜಪೇಟೆಯಲ್ಲಿ ಬೆಂಗಳೂರು ಪ್ರೆಸ್ ಇದೆ ಅಲ್ಲ, ಅದ್ರ ಹಿಂದೆ ಒಂದು ಕೊಟ್ಟಿಗೆ ಇತ್ತು. ಇಡೀ ಚಾಮರಾಜಪೇಟೆಗೆ ಅಲ್ಲಿಂದನೇ ಹಾಲು ಸಪ್ಲೈ ಆಗ್ತಾ ಇತ್ತು. ಅದ್ರ ಪಕ್ಕದಲ್ಲೇ ಒಂದು ವಠಾರ ಇತ್ತು. ಆ ವಠಾರದಲ್ಲಿ ನಾನು ಇರ್ತಾ ಇದ್ದೆ. ಚೆನ್ನಪ್ಪ ವಠಾರ ಅಂತ. ಚೆನ್ನಪ್ಪ ವಠಾರನ ಗೊತ್ತಾ ನಿಮಗೆ? ಇಲ್ಲ ಸರ್. ಹೌದೌದು, ಇತ್ತು, ನಾ ಕೇಳಿದ್ದೀನಿ. ಅದ್ರ ಪಕ್ಕದಲ್ಲೇ ಒಂದು ಕಬ್ಬಣದ ಬೀರು ಮಾಡೋ ಫ್ಯಾಕ್ಟ್ರಿ ಇತ್ತು. ಆ ಫ್ಯಾಕ್ಟ್ರಿಯಲ್ಲೇ ನಾನು ಕೆಲಸ ಮಾಡ್ತಿದ್ದೆ. ಬೀರು ತಯಾರು ಮಾಡೋ ಫ್ಯಾಕ್ಟ್ರಿನ? ನಮ್ಮ ಬೀರನ್ನು ಬಾಯಿ ತಗೊಂಡು ತುಂಬ ದಿನ ಆಯಿತು. ನಿಮ್ಗಿನ್ನೂ ಅಲ್ಲಿ ಯಾರು ಪರಿಚಯದವ್ರು ಇದ್ರೆ ಎಕ್ಸ್ಚೇಂಜ್ ಆಫರ್ ತಗೋಬೋದಾ? ಪುಷ್ಪ ಏನೋ ಹೇಳ್ತಾ ಇದ್ದಾರೆ, ಮಧ್ಯ ಬಾಯಿ ಹಾಕಿ ಎಲ್ಲ ಹಾಳು ಮಾಡ್ತೀನಿ. ಪರವಾಗಿಲ್ಲ, ಅದು ಮುಚ್ಚೋಗ್ಬಿಟ್ಟಿದೆ. ಅಯ್ಯೋ, ಹೌದಾ? ನಮ್ಮ ಯಜಮಾನ್ರು ಲಕ್ಷ್ಮೀಕಾಂತ್ ಅಂತ. ಫ್ಯಾಕ್ಟ್ರಿ ಹೆಸರು ವಿಜಯಲಕ್ಷ್ಮಿ ಫ್ಯಾಬ್ರಿಕೇಟರ್ಸ್ ಅಂತ. ನಮ್ಮ ಯಜಮಾನ್ರು ಹಾರ್ಟ್ ಅಟ್ಯಾಕಲ್ಲಿ ಹೋಗ್ಬಿಟ್ರು. ಆಮೇಲೆ ಫ್ಯಾಕ್ಟ್ರಿನೂ ಮುಚ್ಚೋಯ್ತು, ನನ್ನ ಕೆಲಸನೂ ಹೋಗ್ತೋಯ್ತು. ನಮ್ಮ ಸುಬ್ಬು ಥರ. ಪುಷ್ಪ ನೀವು ಹೇಳಿ ಸರ್. ನನಗೊಬ್ಬ ಗೆಳೆಯ ಇದ್ದ, ಪಾರ್ಥ ಸಾರ್ಥಿ ಅಂತ. ತುಂಬ ಒಳ್ಳೆಯ ಹೆಸರು ಸರ್. ವ್ಯಕ್ತಿನೂ ಅಷ್ಟೇ, ತುಂಬ ಒಳ್ಳೆಯವನು. ನಮ್ಮ ಏರಿಯಾದಲ್ಲಿ ಅವನ್ನ ದಿಲ್ದಾರ್ ಅಂತ ಕರಿತಾ ಇದ್ರು. ಅವನೇ ನನ್ನನ್ನು ಪೇಪರ್ ಹಾಕೋಕೆ ಕರ್ಕೊಂಡು ಹೋಗಿತ್ತು. ಸರ್, ನೀವು ಪೇಪರ್ ಹಾಕ್ತಿದ್ರಾ? ಸೈಕಲ್ ಓಡಿಸೋದಂದರೆ ನನಗೆ ತುಂಬಾ ಇಷ್ಟ. ಬೇರೆಯವರೆಲ್ಲ 1.5 ಗಂಟೆ ತೊಗೊಂಡ್ರೆ ನಾನು ಕೇವಲ 50 ನಿಮಿಷದಲ್ಲಿ ನನ್ನ ಬೀಟ್ ಮುಗಿಸ್ಕೊಂಡು ಮನೇಲಿರ್ತಾ ಇದ್ದೆ. ಯಾಕಂದರೆ ಇನ್ನೊಂದು ಕೆಲಸಕ್ಕೆ ಹೋಗಬೇಕು, ಜೊತೆಗೆ ಕಾಲೇಜ್ ಬೇರೆ. ನನ್ನ ಕೆಲಸ ನೋಡಿ ಪಾರ್ಥ ನನಗೆ ಪೇಪರ್ ಡೀಲರ್ಶಿಪ್ ಕೊಡಿಸ್ತು. ಅದರಿಂದ ಬಂದಿರೋ ಸಂಪಾದನೆಯಿಂದ ನನ್ನ ಶಿಕ್ಷಣ ಮುಗಿಸ್ತು. ಆಮೇಲೆ ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಇಂಪೋರ್ಟ್ ಎಕ್ಸ್ಪೋರ್ಟ್, ಮ್ಯಾನುಫ್ಯಾಕ್ಚರಿಂಗ್, ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಇವೆಲ್ಲನೂ ಒಂದೊಂದಾಗಿ ನಿಧಾನಕ್ಕೆ ಕಲ್ತ್ಕೊಂಡೆ. ಮುಂದೆ ನಿಮಗೆ ಗೊತ್ತೇ ಇದೆ. ಅಬ್ಬಾ, ಒಳ್ಳೆ ಸಿನಿಮಾ ಥರ ಇದೆ ನಿಮ್ಮ ಕತೆ. ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರ ಸರ್. ನಿಮ್ಮ ಮಾತುಗಳು ಮನ್ಸಿಗೆ ನಾಟುತ್ತೆ, ಆದರೆ ಬುದ್ಧಿಗೆ ಯಾಕೋ ಒಪ್ಕೋತಾ ಇಲ್ಲ. ನನಗೂ ಸಾಕಷ್ಟು ಬಾರಿ ಹೀಗೆ ಅನಿಸಿದೆ. ಜಗತ್ತಲ್ಲಿ ತುಂಬ ಕಡಿಮೆ ಜನಕ್ಕೆ ಅವಕಾಶ ಸಿಗುತ್ತೆ, ಅಂಥವರಲ್ಲಿ ನಾನು ಒಬ್ಬ ಅಷ್ಟೇ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವಕಾಶ ಸಿಕ್ಕಾಗ ಜಸ್ಟ್ ಗ್ರ್ಯಾಬ್ ಇಟ್ ಅಂತ. ಇವೆಲ್ಲದರಿಂದ ನನಗೊಂದು ವಿಷಯ ಗೊತ್ತಾಯಿತು. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮನಸ್ಸಿಟ್ಟು ನಂಬಿಕೆ ಇಟ್ಟು ಕೆಲಸ ಮಾಡಿದ್ರೆ ಜಗತ್ತಲ್ಲಿ ಯಾವ ಕೆಲಸನೂ ಆಗಲ್ಲ ಅನ್ನೋದಿಲ್ಲ. ನನಗೆ ಅವಕಾಶಗಳು ಸಿಗ್ತಾ ಹೋದವು, ನಾನು ಪರಿಶ್ರಮ ಪಡ್ತಾ ಹೋದೆ, ನನಗೆ ಯಶಸ್ಸು ಸಿಗ್ತಾ ಹೋಯಿತು. ನಾನು ನನ್ನದೇ ಕಂಪ್ನಿ ಶುರು ಮಾಡಿದಾಗ ನಮ್ಮ ವಠಾರದ ಜನ, ನನ್ನ ಸ್ನೇಹಿತರು, ನೆಂಟರಿಷ್ಟು, ಓ ನೀನೀಗ ದೊಡ್ಡ ವ್ಯಕ್ತಿ ಆದೆ ಕಣಯ್ಯ, ನಮ್ಮನ್ನೆಲ್ಲ ಮರ್ತು ಬಿಡಬೇಡ ಅಂತೆಲ್ಲ ಪ್ರೀತಿಯಿಂದ ಹೇಳೋದು.
ಮುಂದೆ ಅದೇ ಜನ. ನಾನು ದೊಡ್ಡ ಕಾರ್ ತಗೊಂಡಾಗ ನೋಡ್ದಾ ಇವನಿಗೆ ದುರಹಂಕಾರ ಬಂದ್ಬಿಡ್ತು, ನಮ್ಮನ್ನೆಲ್ಲ ಮರ್ತು ಬಿಟ್ಟ ಅಂತೆಲ್ಲಾನು ಹೇಳೋದು. ನಾನು ಯಾವತ್ತೂ ಯಾರನ್ನು ಮರ್ತಿಲ್ಲ, ಮರೆಯೋದೂ ಇಲ್ಲ. ಆದರೆ ನಾನು ಅವ್ರ ಹತ್ರ ಹೋದಾಗ ಅವರೇ ನನ್ನನ್ನು ದೂರ ಇಟ್ಟರು. ದೊಡ್ಡ ಮನುಷ್ಯ, ಶ್ರೀಮಂತ ಅಂತ. ದುಡ್ಡು ಮನುಷ್ಯನ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ನಿಜ, ನನ್ನ ಹತ್ರ ಇರೋ ದುಡ್ಡು ನನ್ನ ಸುತ್ತಲೂ ಇರೋರನ್ನ ಬದಲಾಯಿಸ್ಬಿಡ್ತು. ಆದರೆ ಅನು ಜೊತೆಲಿ ಪಾರ್ಟಿಗೆ ಹೋದಾಗ ನಾನು ಕಳ್ಕೊಂಡಿರೋ ಸಣ್ಣ ಸಣ್ಣ ಸಂತೋಷಗಳನ್ನು ಮತ್ತೆ ಪಡ್ಕೊಂಡೆ. ಅನುವಿಂದ ನೀವು, ನಿಮ್ಮಿಂದ ಈ ವಠಾರದ ಜನ ಎಲ್ಲರನ್ನು ನೋಡಿ ಬಹಳ ಸಂತೋಷ ಆಯಿತು. ಈ ಸಂತೋಷ ಇನ್ನಷ್ಟು ದಿನ ಉಳಿಲಿ ಅನ್ನೋದಕ್ಕೋಸ್ಕರ ಅನು ಮದುವೆ ಆಗೋವರೆಗೂ ನಾನು ನಿಮ್ಮ ಜೊತೆಲಿ ಸೇರಿಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಸರ್, ಇಲ್ಲಿರೋದೇನೋ ಸರಿ, ಆದರೆ ಆಫೀಸು ರಜಾ ಹಾಕಿದ್ದೀನಿ. ಮೀರಾ ಇಸ್ ಟೇಕಿಂಗ್ ಕೇರ್. ಅದು ಸರಿ, ನೀವೇ ಓನರು, ಯಾವಾಗ ಬೇಕಾದ್ರೂ ರಜಾ ಹಾಕ್ಬೋದು. ಯಾರು ಕೇಳ್ತಾರೆ ನಿಮ್ಮನ್ನ? ಹಾಗಲ್ಲ, ನನ್ನನ್ನು ಪ್ರಶ್ನೆ ಮಾಡೋರು ಯಾರೂ ಇಲ್ಲ ಅನ್ನೋದೇ ದೊಡ್ಡ ಜವಾಬ್ದಾರಿ. ನಾನು ಸಲ್ಲಿಸಾಬಿಟ್ರೆ ನನ್ನನ್ನು ನಂಬಿರೋ ಅಷ್ಟು ಜನರ ಪರಿಸ್ಥಿತಿ. ಓ, ಆಗ ಆದರೂ ಒಂದು ವಾರದ ಮಟ್ಟಿಗೆ ಏನೂ ತೊಂದರೆ ಇಲ್ಲ. ಹಾಗಾಗಿ ನೀವು ಅನುಮತಿ ಕೊಟ್ಟರೆ. ಸರ್, ಅನುಮತಿ ಅಂತೆಲ್ಲ ಕೇಳಬೇಡಿ, ಅದು ನಿಮ್ಮಿಷ್ಟ. ನೀವು ಹೇಗೆ ಹೇಳ್ತೀರೋ ಹಾಗೆ ನಾವೇ ಕೇಳ್ತೀವಿ. ಸರ್, ಆದರೆ ಒಂದು ಕಂಡೀಷನ್, ಮದುವೆ ಖರ್ಚನ್ನೆಲ್ಲ ನಾವೇ ನೋಡ್ಕೋತೀವಿ. ನೀವು ದುಡ್ಡು ಗಿಡ್ಡು ಅಂತೆಲ್ಲ ಮಾತಾಡೋ ಹಾಗಿಲ್ಲ. 1222. ಹಾಂ, ಇದಕ್ಕೆಲ್ಲ ಸೇರಿಸಿ ಅಷ್ಟಾಯಿತು. ನಾನೇ ನನ್ನ ಕೈಯಿಂದ ಹಾಕಿದ್ದು. ನೀನು 2 ರೂಪಾಯಿ ಕೊಡ್ತೀನಿ. ಸುಮ್ಮನೆ ಬಿಡ್ತೀವಾ? 2 ರೂಪಾಯಿಗೂ ಸಖತ್ ಪವರ್ ಇದೆ ಗುರು. ಪುಷ್ಪ, ನನ್ನ ಡೈಲಾಗು ಸಿಕ್ಕಾಪಟ್ಟೆ ಪಾಪ್ಯುಲರು.